ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ US ಬಿಲಾಗ್. ಇವತ್ತಿನ ರೆಸಿಪಿಯಲ್ಲಿ ನಾನು ತೊಗರಿಬೇಳೆ ಹಾಕಿ ಹೋಳಿಗೆನ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. 1 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ನಾನು. ಇದರಿಂದ ಮಿನಿಮಮ್ ಅಂದರೂ ಒಂದು 20 ಹೋಳಿಗೆ ಆಗುತ್ತೆ. ನೀವು ಒಂದ್ಸತಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ಅಳತೆ ಪ್ರಕಾರ ನಾನು 1 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡು ನೀರಲ್ಲಿ ವಾಶ್ ಮಾಡ್ತಾಯಿದ್ದೀನಿ. 1-2 ಟೈಮ್ಸ್ ಆದರೂ ವಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ. ತೊಗರಿಬೇಳೆನ 1 ಕಪ್ ಆಗುವಷ್ಟು ಅಷ್ಟೇ ಇದೆ. 20 ಹೋಳಿಗೆ ಪಕ್ಕ ಆಗುತ್ತೆ. 1 ಕಪ್ ಬೇಳೆಗೆ 3 ಕಪ್ ಆಗುವಷ್ಟು ವಾಟರ್ನ ಸೇರಿಸಿ ನಾನು ಸ್ಟವ್ ಅಂಟಿಸಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ನೀವು ಇದೇ ರೀತಿ ಇದು ಬೇಳೆ ಯಾಕಂದರೆ ಬೇಯಬೇಕಲ್ವ, ಸ್ವಲ್ಪ ದಿಂಡಾಗಿ ಬೆಂದರೆ ಸಾಕಾಗುತ್ತೆ. ಫುಲ್ ನುಣ್ಣಗಾದರೂ ಚೆನ್ನಾಗಿ ಬರಲ್ಲ. ದಿಂಡಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ನಾನಿವಾಗ ಸ್ಟವ್ ಅಂಟಿಸ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ಇವಾಗ ಮೈದಾನ ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ. 1-2 ಅವರ್ ಆದರೂ ನೆನೆಸಿದರೆ ತುಂಬ ಸ್ಮೂತಾಗಿ ಬರುತ್ತೆ ಹೋಳಿಗೆ. ಅದಕ್ಕೆ ನಾನು ಮೈದಾನ ಕಲಿಸ್ಕೊಳಕ್ಕೆ ಒಂದು ಪಾತ್ರೆ ಥರ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಮತ್ತು ಈ ಹೋಳಿಗೆ ಮಾಡೋದಕ್ಕೆ ಈ ಮೈದಾ 2 ಕಪ್ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನು ನೋಡಿ, 2 ಕಪ್ ಆಗುವಷ್ಟು ಹಿಟ್ಟನ್ನು ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. ಸ್ವಲ್ಪ ನೆಂದರೆ ನೋಡಿ, ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನಾನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ಮೂತಾಗಿ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಚಪಾತಿ ರೀತಿ ಗಟ್ಟಿಯಾಗೂ ಇರಬಾರ್ದು, ತುಂಬ ಸ್ಮೂತಾಗಿರಬೇಕು. ಲಬ್ಬರ್ ಥರ ಇರಬೇಕು ಹೇಳಿದ್ರೆ, ಆ ಥರ ನಾದ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾದ್ಕೋತಾ ಇದ್ದೀನಿ. ನೋಡಿ, ನಾನು ಕರೆಕ್ಟಾಗಿ ನಾದ್ಕೊಂಡಿದ್ದು ಆಗಿದೆ. ನಂದು ಚಪಾತಿ ಥರ ಎಲ್ಲ ಸ್ಮೂತಾಗಿ ಬಂದಿದೆ. ಇದನ್ನು ಮಿನಿಮಮ್ ಅಂದರೂ ಒಂದು 1/2 ಅವರ್ ಇಲ್ಲ 2 ಅವರ್ ಆದರೂ ನೆನೆಸಿಟ್ರೆ ಹೋಳಿಗೆ ಅನ್ನೋದು ತುಂಬ ಸ್ಮೂತಾಗಿ ಬರುತ್ತೆ. ನಾನು 2 ಅವರ್ ನೆನೆಸಿಟ್ಟಿದ್ದೀನಿ. ಇದನ್ನು ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಒಂದು 2 ಅವರ್ ನೆನೆಸಿ ಇಡಲೇಬೇಕಾಗತ್ತೆ. ಮೈದಾನೂ ರೆಡಿ ಆಯಿತು. ಇವಾಗ ಬೇಳೆ ಬೇಯಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ನೋಡಿ ಬೆಂದಿದೆ, ದಿಂಡಾಗಿದೆ. ಸ್ವಲ್ಪ ಫುಲ್ ನುಣ್ಣಗಾದರೆ ಚೆನ್ನಾಗಿ ಬರಲ್ಲ. ನೋಡಿ, ಈ ಮೀಡಿಯಮ್ ಇದ್ದಾಗೆ ನಾವು ಇದನ್ನು ಬಗ್ಗಿಸ್ಕೋಬೇಕಾಗತ್ತೆ. ನೋಡಿ, ನೀರೆಲ್ಲ ಬಗ್ಗಿಸ್ಬಿಟ್ಟು ಅದನ್ನು ಮಾತ್ರ ಮೇಲೆ ಇಟ್ಟಿದ್ದೀನಿ ಬೇಳೆನ. ನೋಡಿ, ಇದೇ ರೀತಿ ನೀವು ದಿಂಡಾಗಿದ್ದಂಗೆ ತೆಗೆದ್ರೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾನು ಮಿಕ್ಸಿಯಲ್ಲಿ ಬೇರೆ ರುಬ್ಕೊಳ್ಳೋದು, ಅದಕ್ಕೆ ಈ ಮೀಡಿಯಮ್ ಕ್ವಾಲಿಟಿ ಇದ್ದರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಬೇಕಾಗಿರೋದು ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕೊಬ್ಬರಿ ತುರಿ ಸ್ವಲ್ಪ ಹಾಕೋಣ. ಮತ್ತು ಒಣಶುಂಠಿ ಇರುತ್ತಲ್ಲ, ಆ ಪುಡಿ ಸ್ವಲ್ಪ ಹಾಕಬೇಕಾಗತ್ತೆ. ಪುಡಿ ಮಾಡ್ಕೊಂಡು ಇದು ಒಣಶುಂಠಿ ಹಾಕಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕಬೇಕಾಗತ್ತೆ. ಇದೆಲ್ಲ ಪುಡಿ ಆಗೋದಕ್ಕೆ ಹಾಕ್ತಾಯಿದ್ದೀನಿ. 2 ಏಲಕ್ಕಿ ಹಾಕಬೇಕಾಗತ್ತೆ. ನೋಡಿ, ಏಲಕ್ಕಿ ಹಾಕ್ಕೊಂಡು ಇದು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ, ಪೇಸ್ಟ್ ಥರ. ನೋಡಿ, ಇವಾಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವೇ ಪೇಸ್ಟ್ ಆಗಿದೆ. ಇವಾಗ ತೊಗರಿಬೇಳೆ ಪಾಕ ಎತ್ಕೋಬೇಕಾಗತ್ತೆ. ನಾವು ಹಾಗೆ ಮಾಮೂಲಿಯಾಗಿ ಬೆಲ್ಲ ಹಾಕಿ ರುಬ್ಕೊಂಡ್ರೆ ಜಾಸ್ತಿ ದಿನ ಇರಲ್ಲ, 2-3 ಡೇಸು. ಈ ಥರ ಪಾಕ ಎತ್ಕೊಂಡ್ರೆ ಚೆನ್ನಾಗಿರುತ್ತೆ ಹೋಳಿಗೆ ಅಂತ ಅಷ್ಟೇ. ಒಂದು ಸ್ಟವ್ ಅಂಟಿಸ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. 1 ಕಪ್ ದೊಡ್ಡ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡು ನೋಡಿ, ಅದು ಪಾಕ ಬರೋವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪಾಕ ಎತ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ತೊಗರಿಬೇಳೆನ ಸೇರಿಸಿದ್ದೀನಿ. ನೋಡಿ, ತೊಗರಿಬೇಳೆನ ಫುಲ್ ಎಲ್ಲ ಸೇರಿಸ್ಬಿಡಬೇಕು. ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದೇ ರೀತಿ. ಈಗ ಬೇಳೆ ಹಾಕಿದ್ದೀವಲ್ಲ ತೊಗರಿಬೇಳೆ, ಅದನ್ನು ಒಂದು 5 ಮಿನಿಟ್ಸ್ ಮಿಕ್ಸ್ ಮಾಡಿಬಿಟ್ಟು ಇದೇ ಥರ ಒಂದು 5 ಮಿನಿಟ್ಸು ಇದೇ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಇದೇ ಥರ ಹುರ್ಕೋಬೇಕಾಗತ್ತೆ. ಒಂದು 5 ಮಿನಿಟ್ ಬಿಟ್ಟು ಆದಮೇಲೆ ನಾವು ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಮಿಕ್ಸಿಗೆ ಪೌಡರು, ಅದನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ. ಎಲ್ಲ ಸೇರಿಸ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೊಬ್ಬರಿ ತುರಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 2 ಮಿನಿಟ್ಸ್ ಇದೇ ಥರ ಬಿಟ್ಟರೆ 2 ಮಿನಿಟ್ಸ್ ಆದಮೇಲೆ ಈ ಪಾಕ ರೆಡಿ ಆಗಿರುತ್ತೆ. ಬೇಳೆ ಪಾಕ ರೆಡಿ ಆಗಿರುತ್ತೆ. ಇದನ್ನು ನಾವು ರುಬ್ಕೋಬೇಕಾಗತ್ತೆ. ನೋಡಿ, 2 ಮಿನಿಟ್ಸ್ ಬಿಟ್ಟಾಯಿತು. ಇದು ಸ್ವಲ್ಪ ಆರ್ಕೋಬೇಕಾಗತ್ತೆ. ಅದಕ್ಕೆ ನಾನು ಫ್ಯಾನ್ ಕೆಳಗಡೆ ಇಟ್ಟಿದ್ದೆ. ನೋಡಿ, ಇವಾಗ ಆರಿದೆ.
ನೋಡಿ ಇವಾಗ ಇದು ಆರಿದೆ, ಅದಕ್ಕೆ ನಾನು ಸ್ವಲ್ಪ ಆರಿಸೋದಕ್ಕೆ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ ಅಲ್ವಾ, ಇದು ಆರಿದೆ. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಬರೋ ರುಬ್ಕೋಬೇಕಾಗತ್ತೆ. ಸ್ವಲ್ಪ ಜನ ಒರ್ಲಲ್ಲಿ ರುಬ್ತಾರೆ, ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಒರ್ಲಿಲ್ಲ, ಅದಕ್ಕೆ ನಾನು ಮಿಕ್ಸಿಯಲ್ಲಿ ಹಾಕ್ಕೋತಾ ಇದ್ದೀನಿ. ಒರ್ಲಲ್ಲಿ ರುಬ್ಬಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ, ಬೇಳೆ ಫುಲ್ ಪಾಕ ಆಗುತ್ತೆ. ಇದರಲ್ಲಿ ನೋಡಿ ಬೇಳೆನ ರುಬ್ಕೊಂಡು ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕಾಗತ್ತೆ. ಮಿಕ್ಸಿಯಲ್ಲಿ ರುಬ್ಬೋರು ಸ್ವಲ್ಪ ಹಾಫ್ ಆನ್ ಮಾಡ್ಕೊತ ರುಬ್ಕೋಬೇಕಾಗತ್ತೆ. ಒಂದೇ ಸಲ ರುಬ್ಕೊಳಕ್ಕೆ ಹೋದರೆ ಮಿಕ್ಸಿ ಹಾಳಾಗುತ್ತೆ. ಹಾಫ್ ಆನ್ ಮಾಡ್ಕೊತ ನೀವು ಇದಕ್ಕೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ನಾನು ಎಲ್ಲ ಹೋಳಿಗೆ ಅಳತೆ ಪ್ರಕಾರ ಹಾಕಿರೋದಕ್ಕೆ ಬೇಳೆ ಇಷ್ಟ ಆಗಿದೆ. ಇದನ್ನು ನಾನು ಸಣ್ಣದಾಗಿ ಉಂಡೆ ಕಟ್ಕೋತೀನಿ. ಹೋಳಿಗೆ ಹೂರಣ ರೆಡಿ ಆಗಿದೆ ಅಲ್ಲ, ಈ ಹೂರಣನ ನಾನು ಸಣ್ಣದಾಗಿ ಉಂಡೆ ಕಟ್ಕೋತೀನಿ. ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದು 5-6 ಉಂಡೆ ಕಟ್ಟಿ ನಿಮಗೆ ತೋರಿಸ್ತೀನಿ. ನೀವು ಇದೇ ರೀತಿ ಟ್ರೈ ಮಾಡಿ ನೋಡುವಂತೆ. ನೋಡಿ ಇದೇ ರೀತಿ ಉಂಡೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಸೈಜಲ್ಲಿ ಕಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೈದಾ ಕಡಿಮೆ ಎತ್ಕೊಂಡ್ರೆ ಬರೀ ಇದು ಹೂರಣನೇ ಇದ್ದೋಗುತ್ತೆ ಅಷ್ಟೇ. ನೋಡಿ ಈ ಮೀಡಿಯಮ್ ಸೈಜಲ್ಲಿ ನೀವು ಒಂದು ಸತಿ ಕಟ್ಕೊಳ್ಳಿ. ನಾನು ಉಂಡೆ ಕಟ್ಟಿದ್ದು ರೆಡಿ ಆಗಿದೆ. ಇವಾಗ ಮೈದಾ ಕಲಸಿರೋದು 2 ಅವರ್ ಆಗಿದೆ. ನೋಡಿ ಲಬ್ಬರ್ ಥರ ಜಗ್ತಾ ಇದೆ. ಈ ಥರ ಇದ್ರೇ ಸ್ಟೆಪ್ಪಿಗೆ ಕರೆಕ್ಟಾಗಿದೆ ಅಂತ ಅರ್ಥ. ನಿಮಗೆ ಈಸಿ ಆಗಬೇಕು ಅಂದರೆ ಈ ಮೈದಾನೂ ಅಷ್ಟೇ ಸ್ವಲ್ಪನೇ ಉಂಡೆ ಕಟ್ಟಿಟ್ಕೊಳ್ಳಿ. ನಮಗೆ ಬೇಡ ಅವಾಗವಾಗೇ ನಾವು ಕಟ್ಕೋತೀವಿ ಅಂದರೆ ಅದು ನಿಮ್ಮ ಚಾಯ್ಸು, ಅವಾಗವಾಗೇ ಕಟ್ಕೋಬೋದು. ಇವಾಗ ನೋಡಿ ನಾನು ಇದರಲ್ಲಿ ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಮೈದಾನ ಇವಾಗ ಹೋಳಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಉಜ್ಕೋತೀನಿ ಕೈಗೆ. ಎಣ್ಣೆ ಉಜ್ಕೊಂಡು ಸ್ವಲ್ಪ ಮೈದಾನ ಎತ್ಕೋತೀನಿ. ರೌಂಡ್ ಶೇಪ್ ಮಾಡಿಕೊಂಡು ಈ ಥರ ಕೈಯಲ್ಲೇ ಅಗಲ ಮಾಡ್ಕೋತೀನಿ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಹೋಳಿಗೆ ಪೇಪರೇ ಬರುತ್ತಲ್ಲ, ಅದರಲ್ಲೇ ಸ್ವಲ್ಪ ಅಗಲ ಮಾಡ್ಕೊತಾರೆ. ನಾನು ಜಸ್ಟ್ ಕೈಯಲ್ಲೇ ಅಗಲ ಮಾಡ್ಕೊಂಡು ತೋರಿಸ್ತಿದ್ದೀನಿ ನಿಮಗೆ. ನೋಡಿ ಈ ಥರ ಅಗಲ ಮಾಡಿಕೊಂಡು ನಾವು ಹೂರಣ ಕಟ್ಟಿರ್ತೀರಲ್ಲ ಉಂಡೆ, ಅದನ್ನು ಇದ್ರ ಮಧ್ಯದಲ್ಲಿ ಇಡಬೇಕಾಗತ್ತೆ. ಇಟ್ಬಿಟ್ಟು ಸುತ್ತು ಫೋಲ್ಡ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಸುತ್ತು ಗ್ಯಾಪ್ ಇಲ್ಲದೆ ಫೋಲ್ಡ್ ಮಾಡ್ಕೋಬೇಕು. ಮೇಲೆ ಏನಾದರೂ ಎಕ್ಸ್ಟ್ರಾ ಜಾಸ್ತಿ ಇದ್ದರೆ ಅದನ್ನು ತೆಗೆದು ಬಿಡಬೇಕಾಗತ್ತೆ. ಎಕ್ಸ್ಟ್ರಾ ಏನೂ ಇಲ್ಲ ಅಂದರೆ ಸರಿ, ಅದೇ ಥರ ಇಲ್ಲಿ ಕರೆಕ್ಟಾಗಿರುತ್ತೆ. ನೋಡಿ ಇದೇ ಥರ ಉಂಡೆನ ನೀವು ರೆಡಿ ಮಾಡ್ಕೊಳ್ಳಿ. ನಾನು ನಿಮ್ಗೆ ಜಸ್ಟ್ ತೋರಿಸೋದಕ್ಕೋಸ್ಕರ ಒಂದು 5-6 ಉಂಡೆನ ರೆಡಿ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ಇದೇ ಥರ ಇನ್ನೂ ಒಂದು ಸತಿ ನೋಡ್ಕೊಳ್ಳಿ. ಇದೇ ಥರ ಕೈಯಲ್ಲಿ ಅಗಲ ಮಾಡಿಕೊಂಡು ಹೂರಣ ಉಂಡೆನ ಇದ್ರ ಮಧ್ಯದಲ್ಲಿ ಹಾಕಿ ಸುತ್ತು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಆವಾಗ ಕರೆಕ್ಟಾಗಿ ರೆಡಿ ಆಗುತ್ತೆ ಹೋಳಿಗೆ. ಇದೇ ಥರ ನೀವು ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದು 10 ಉಂಡೆನ ಇದೇ ಥರ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದೇ ಥರ ಮಾಡಿಕೊಂಡ್ರೆ ನಿಮ್ಮ ಸ್ಟಫಿಗೆ ಕರೆಕ್ಟಾಗಿರುತ್ತೆ. ನೀವು ಅದನ್ನು ಚಪಾತಿ ಥರ ತೀಡೋದಕ್ಕೂ ತುಂಬ ಸುಲಭವಾಗಿರುತ್ತೆ, ತೆಳ್ಳಗೆ ಬರುತ್ತೆ. ಇಲ್ಲಾಂದರೆ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಹೋಳಿಗೆ ಮಾತ್ರ ದಪ್ಪ ಬರುತ್ತೆ, ಏನೋ ಒಂದು ಮಿಸ್ಟೇಕ್ ಆಗುತ್ತೆ. ನೋಡಿ ಇದೇ ಥರ ನಾನು ಒಂದು 10 ಉಂಡೆನ ಕಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಸ್ಟವ್ ಅನಿಸ್ಬಿಟ್ಟು ಒಂದು ಹೆಂಚು ಇಡ್ತಾಯಿದ್ದೀನಿ. ಹೆಂಚಿಟ್ಬಿಟ್ಟು ನಾವು ಹೋಳಿಗೆ ಪೇಪರಲ್ಲಿ ಮಾಡ್ತಾಯಿದ್ದೀನಿ. ನೀವು ಮಾಮೂಲಿ ಕವರಲ್ಲಿ ಮಾಡ್ತೀರಾ ಸ್ವಲ್ಪ ಜನ. ನಾನು ಹೋಳಿಗೆ ಪೇಪರ್ ಇತ್ತು, ಅದಕ್ಕೆ ಹೋಳಿಗೆ ಪೇಪರಲ್ಲಿ ಮಾಡ್ತಾಯಿದ್ದೀನಿ. ಹೋಳಿಗೆ ಪೇಪರಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಸುತ್ತು ಎಣ್ಣೆ ಹಚ್ಬಿಟ್ಟು ನಾವು ಮಾಡಿರ್ತೀರಲ್ಲ ಸ್ಟಫಿ ರೌಂಡ್ ಶೇಪು, ಅದನ್ನು ಒಂದು ಎತ್ಕೊಬಿಟ್ಟು ಅದರಲ್ಲಿ ಇಟ್ಬಿಟ್ಟು ನೀಟಾಗಿ ತೀಡ್ಕೋಬೇಕಾಗುತ್ತೆ. ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ಮೇಲೆ ಇನ್ನೊಂದು ತೆಳ್ಳಗಿರೋ ಕವರ್ ಹಾಕ್ಕೊಳ್ಳಿ, ಅದರಲ್ಲಿಂದ ಅದನ್ನು ತೀಡಿ ತೆಳ್ಳಗೆ ಬರುತ್ತೆ. ಇದೇ ಥರ ನೀವು ಎಲ್ಲದನ್ನು ಮಾಡಿ ಸುಟ್ಟರೆ ನಿಮಗೆ ಹೋಳಿಗೆ ರೆಡಿ ಆಗುತ್ತೆ. ನೋಡಿ ಇವಾಗ ನಂದು ಹೆಂಚು ಕಾದಿದೆ, ಅದಕ್ಕೆ ನಾನು ಅದನ್ನು ಹೋಳಿಗೆ ಪೇಪರ್ನೇ ಅದರ ಮೇಲೇ ಹಾಕ್ತಾಯಿದ್ದೀನಿ. ಹೋಳಿಗೆ ರೆಡಿ ಆಗುತ್ತೆ ನೋಡಿ. ಇವಾಗ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಷ್ಟೊಂದು ಮಂದ ಮಾಡಿದ್ರೂ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನಾನು ಮಾಡಿರೋ ರೀತಿ ಪಾಕ ಎತ್ಕೊಂಡು ನೀವು ಮಾಡಿದ್ರೆ ಒಂದು 2 ಡೇಸ್ ಆದರೂ ಇರುತ್ತೆ, 2-3 ಡೇಸ್ ಆದರೂ. ಯಾಕಂದರೆ ಇವಾಗ ಬೇರೆ ಹೋಳಿಗೆ ಮಾಡೋ ಸ್ಪೆಷಲ್ ಏನಾದರೂ ಯುಗಾದಿ ಬೇರೆ ಹತ್ತಿರ ಬರ್ತಾ ಇದೆಯಲ್ಲ, ನಾನು ಮಾಡೋ ರೀತಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳೋಕ್ಕಷ್ಟೇ ಮಾಡಿದ್ದು ಈ ವಿಡಿಯೋ. ಈ ರೀತಿ ತೆಳ್ಳಗೆ ಮಾಡಿದ್ರೆ ಏನಂದರೆ ಮನೆಯಲ್ಲಿರೋರೆಲ್ಲರೂ ಇಷ್ಟಪಡ್ತಾರೆ ತಿನ್ನೋಕ್ಕೆ. ನೀವು ಒಂದು ಸತಿ ಇದೇ ಥರ ಟ್ರೈ ಮಾಡಿ ನೋಡಿ. ಎಲ್ಲ ಪ್ರೋಸೆಸ್ ಇಷ್ಟೇ, ಒಂದಾದಮೇಲೆ ಒಂದು ಇದೇ ಥರ ಎಣ್ಣೆ ಹಚ್ಕೋಬೇಕಾಗತ್ತೆ. ಉಂಡೆನ ಅದರ ಮೇಲೆ ಇಟ್ಕೊಂಡು ನೀಟಾಗಿ ಚಪಾತಿ ತೀಡ್ದಂಗೆ ತೀಡಬೇಕಾಗತ್ತೆ. ಹೆಂಚು ಮೇಲೆ ಹಾಕಿ ಸುಟ್ಕೋಬೇಕಾಗತ್ತೆ. ಎಲ್ಲ ಪ್ರೋಸೆಸ್ ಇದೇ ಥರ ಮಾಡಿದ್ದೀನಿ ನಾನು ಕೂಡ. ವಿಡಿಯೋ ಜಾಸ್ತಿ ಮಾಡೋಕ್ಕೋದ್ರೆ ಲೆಂತ್ ಆಗುತ್ತೆ ಅಂತ ಕಡಿಮೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಲೆಂತ್ ಆಗಿದೆ ಅನ್ಕೋತಾ ಇದ್ದೀನಿ ವಿಡಿಯೋ. ಇವಾಗ ನನ್ನದು ಹೋಳಿಗೆ ರೆಡಿ ಆಗಿದೆ. ನೀವು ಇದೇ ಥರನೇ ಒಂದು ಸತಿ ಮಾಡಿ ನೋಡಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.